ಸ್ಪರ್ಧೆ 2024ರ ಬೆಂಗಳೂರು ಪ್ರಾದೇಶಿಕ ಸುತ್ತಿನಲ್ಲಿ 30 ತಂಡಗಳು ಸ್ಪರ್ಧಿಸಿದಾಗ 74 ಭಾಗವಹಿಸುವವರ ಸ್ಪರ್ಧೆಯನ್ನು ವೀಕ್ಷಿಸಲು ಜನರು ಜೆಪಿ ನಗರದ ಎಂಎಲ್ಆರ್ ಕನ್ವೆನ್ಷನ್ ಸೆಂಟರ್ಗೆ ನುಗ್ಗುತ್ತಿದ್ದಂತೆ ಕೆ-ಪಾಪ್ ಅಲೆ ಬೆಂಗಳೂರಿಗೆ ಅಪ್ಪಳಿಸಿತು. ಮಧ್ಯ ಬೆಂಗಳೂರಿನಲ್ಲಿ ಶಕ್ತಿ ಸ್ಥಳವು ಎಲೆಕ್ಟ್ರಿಕ್ ಆಗಿತ್ತು ಮತ್ತು ಕೆ-ಪಾಪ್ ಸೆನ್ಸೇಷನ್ ಔರಾ ಇವೆಂಟ್ನ ಆರಂಭಿಕ ಕ್ರಿಯೆಯಲ್ಲಿ ವೇದಿಕೆಗೆ ಬರುತ್ತಿದ್ದಂತೆ ಪ್ರೇಕ್ಷಕರು ಹರ್ಷೋದ್ಗಾರದಿಂದ ಏರಿದರು. ಕೆ-ಪಾಪ್ ತಾರೆಯವರ 25 ನಿಮಿಷಗಳ ಪ್ರದರ್ಶನವು ಅವರ ಜನಪ್ರಿಯ ಶೀರ್ಷಿಕೆಗಳಾದ ಫೀಲ್ ದಿ ಪವರ್, ಲವ್ ಇಸ್ ರೈಟ್, ಜಿಮ್ಮಿ ಜಿಮ್ಮಿ, ಡ್ರೀಮರ್ಸ್ ಮತ್ತು ಅವ್ವಾ ಅವ್ವಾಗಳನ್ನು ಒಳಗೊಂಡಿತ್ತು. ಆದಾಗ್ಯೂ ಔರಾ ಅವರ ಕಾರ್ಯದ ಶೋಪೀಸ್ ಅವರ ಹೊಸ ಹಾಡು ರೀ ತರಹದ ಘೋಷಣೆಯಾಗಿತ್ತು. ಇದಕ್ಕೆ ಸ್ಟಾರ್ ಗ್ರೂಪ್ ಮತ್ತು ಪ್ರೇಕ್ಷಕರು ಉನ್ಮಾದಗೊಂಡರು. ಅಖಿಲ ಭಾರತ ಕೆ-ಪಾಪ್ ಸ್ಪರ್ಧೆ 2024ರ ಬೆಂಗಳೂರು ಪ್ರಾದೇಶಿಕ ಸುತ್ತನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಪ್ರಾದೇಶಿಕ ಸುತ್ತಿನ ಕ್ಯಾರವಾನ್ ಕೊಹಿಮಾ, ಕೋಲ್ಕತ್ತಾ, ಇಟಾನಗರ, ಮುಂಬೈ ಮೂಲಕ ಹಾದು ಹೋಗುತ್ತದೆ. ಚೆನ್ನೈ, ಹೈದರಾಬಾದ್, ನವದೆಹಲಿ, ಅಹಮದಾಬಾದ್, ಭೋಪಾಲ್ ಮತ್ತು ಲಕ್ನೋ ಭಾರತಾದ್ಯಂತ ವ್ಯಾಪಿಸಿರುವ ಪ್ರಾದೇಶಿಕ ಸತ್ತುಗಳಲ್ಲಿ 300ಕ್ಕೂ ಹೆಚ್ಚು ಭಾಗವಹಿಸುವವರು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವ ನಿರೀಕ್ಷೆ ಇದೆ. ಈ ಅದ್ಭುತ ಪ್ರದರ್ಶನದ ನಡುವೆ 7 ಸದಸ್ಯರ ಗುಂಪು NXY ನಿಮಿಕ್ಸ್ನಿಂದ ಅತ್ಯುತ್ತಮ ಪ್ರದರ್ಶನ ನೀಡಿತು ಮತ್ತು ನೃತ್ಯ ವಿಭಾಗದಲ್ಲಿ ಅಗ್ರ ಬಹುಮಾನವನ್ನ ಪಡೆಯಿತು. ಅಂತೆಯೇ ಅವಂತಿ ಹೆಗಡೆ ಲೀಯವರ ಓನ್ಲಿ ಹಾಡುವ ಮೂಲಕ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದ್ರು ಮತ್ತು ಬೆಂಗಳೂರು ಪ್ರಾದೇಶಿಕ ಸುತ್ತಿನ ಗಾಯನ ವಿಭಾಗದಲ್ಲಿ ಅಗ್ರ ಬಹುಮಾನ ಪಡೆದರು. ಈ ಇಬ್ಬರು ಭಾಗವಹಿಸುವವರು ಈಗ ಅಕ್ಟೋಬರ್ 19ರಂದು ನವದೆಹಲಿಯಲ್ಲಿ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಪ್ರದರ್ಶನ ನೀಡಿ LG ಪ್ರಸ್ತುತಪಡಿಸಿದ ಅಖಿಲ ಭಾರತ KPOP ಸ್ಪರ್ಧೆ 2024ರ ಗ್ರ್ಯಾಂಡ್ ಫಿನಾಲೆ ನವೆಂಬರ್ 23, 2024ರಂದು ನವದೆಹಲಿಯ ಅತ್ಯಾಧುನಿಕ ಪ್ರದರ್ಶನ ಮತ್ತು ಸಮಾವೇಶ ಕೇಂದ್ರ ಯಶೋಭೂಮಿಯಲ್ಲಿ ನಡೆಯಲಿದೆ. ವಿಜೇತರು ಗ್ರ್ಯಾಂಡ್ ಫಿನಾಲೆ ಕೊರಿಯಾಕ್ಕೆ ಭೇಟಿ ನೀಡುವ ಅವಕಾಶವನ್ನ ಪಡೆಯುತ್ತದೆ. Bengaluru. We, Korea Culture Center India, are delighted to open the All India K-pop Contest 2024 in Bengaluru. First, I'd like to thank all the K-pop fans in Bengaluru and our sponsor LG. As returning the love from the K-pop fans, we will provide the best K-pop experience for the next 5 months. We will also help in deepening the relationship between both countries, India and Korea.